ನೋಡಿ, ತುಂಬ ವರ್ಷ ಅಂದರೆ 80 ವರ್ಷ ಹಳೆಯದಾದಂತಹ ಸೇತುವೆಯ ಕಾಮಗಾರಿಯಿಂದಾಗಿ ಜನಸಾಮಾನ್ಯರಿಗೆ ಸಮಸ್ಯೆ ಅನ್ನೋದು ಎದುರಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಲ್ಲಿನ ಜನಸಾಮಾನ್ಯರು ಏನು ಹೇಳ್ತಾರೆ, ಅಲ್ಲಿ ಪರಿಸ್ಥಿತಿ ಅನ್ನೋದು ಹೇಗಿದೆ, ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಸಮಗ್ರವಾಗಿ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಆಳ್ವಿಕೆಯ ಕಾಲದಲ್ಲಿ ಇರುವಂತ ಬ್ರಿಡ್ಜ್ ಅನ್ನು ಇಂದು ದುರಸ್ತಿ ಕಾರ್ಯಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಏನು ರಾಯಚೂರು ಮತ್ತೆ ಆ ತೆಲಂಗಾಣಕ್ಕೆ ಗಡಿಭಾಗಕ್ಕೆ ಹೊಂದಿಕೊಂಡಿರುವಂತ ಕೃಷ್ಣಾ ನದಿ ಬ್ರಿಡ್ಜ್ ಆಗಿರುವಂತದ್ದು. ಇಲ್ಲಿ ನೀವು ನೋಡ್ತಾ ಇರಬಹುದು, ಅದೇ ಬ್ರಿಡ್ಜ್ ಮೇಲೆ ಇರುವಂತದ್ದು. ಈ ದುರಸ್ತಿ ಕಾರ್ಯ ಇದು ಮೊದಲ ಬಾರಿಗೆ ಏನೂ ಅಲ್ಲ. ಯಾಕಂತಂದ್ರೆ ಇಲ್ಲಿಗೂ ಕೂಡ ಒಂದು 8 ರಿಂದ 10 ಬಾರಿ ಕೂಡ ಈ ದುರಸ್ತಿ ಕಾಮಗಾರಿಗೆ ಇಲ್ಲಿರುವಂತ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಮತ್ತೆ ಸಾರ್ವಜನಿಕರ ವಲಯದಲ್ಲಿಯೂ ಕೂಡ ಈ ದುರಸ್ತಿ ಕಾರ್ಯ ಆಗಿರುವಂತದ್ದು. ಯಾಕಂತಂದ್ರೆ 1933ರಲ್ಲಿ ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿರುವಂತ ಕೃಷ್ಣಾ ನದಿ ಬ್ರಿಡ್ಜ್ ಆಗಿರುವಂತದ್ದು. ಆದ್ರೆ ಅಲ್ಲಿಂದ ಕೂಡ ಇಲ್ಲಿಯವರೆಗೂ ಈ ಬ್ರಿಡ್ಜಿನಲ್ಲಿ ಸಂಪೂರ್ಣವಾಗಿ ಏನು ರಾಡ್ಗಳು ತೇಲಿರುವಂತಹ ಈ ಬ್ರಿಡ್ಜ್ ಆಗಿರುವಂತದ್ದು. ಇನ್ನೂ ಒಂದು ಕಡೆ ಟ್ರಾಫಿಕ್ ಜಾಮ್ ಕೂಡ ಸಾಕಷ್ಟು ಬಾರಿ ಆದರೂ ಕೂಡ ಏನು ಕೆಲವು ವಾಹನಗಳು ಕೂಡ ಕೆಟ್ಟು ನಿಂತಲ್ಲೇ ಕೂಡ ಸಾಕಷ್ಟು ಸಮಸ್ಯೆ ಆಗಿರುವಂತದ್ದು. ಇನ್ನೂ ಒಂದು ಕಡೆ ಒಂದು ವಾಹನ ಏನಾದರೂ ಸಮಸ್ಯೆಯಾಗಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೆ ಒಂದು ದಿನದ ಮಟ್ಟಿಗೆ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರುವಂತದ್ದು. ಸಾಕಷ್ಟು ಬಾರಿ ನೋಡೋದಾದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಇಲ್ಲಿ ಕಾಮಗಾರಿಗಳು ಸಂಪೂರ್ಣವಾಗಿ ಸುಸಜ್ಜಿತವಾದಂಥ ಕಾಮಗಾರಿಗಳು ಇಲ್ಲಿರುವಂಥ ಜಿಲ್ಲಾಡಳಿತ ನೀಡ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ನೂ ಒಂದು ಕಡೆ ಏನು ಇಲ್ಲಿರುವಂಥ ಬ್ರಿಡ್ಜ್ ಅನ್ನು ಕೂಡ ಪ್ರತಿ ಬಾರಿ ಕಳೆದ 6 ತಿಂಗಳಿಗೆ ಒಮ್ಮೆ ಬಾರಿ ಕೂಡ ಇಲ್ಲಿ ದುರಸ್ತಿ ಕಾರ್ಯವನ್ನು ಮಾಡ್ತಾರೆ. ಆದರೆ ಯಾವುದೇ ರೀತಿಯಾದಂಥ ಇಲ್ಲಿ ದುರಸ್ತಿ ಕಾರ್ಯ ಮಾತ್ರ ಸಂಪೂರ್ಣವಾಗಿ ಸುಸಜ್ಜಿತ ಕಾಮಗಾರಿ ಆಗಿರೋದಿಲ್ಲ. ಯಾಕಂತಂದರೆ ಇವತ್ತು ಇಲ್ಲಿರುವಂಥ ತೆಲಂಗಾಣಕ್ಕೆ ಸಾಕಷ್ಟು ಸರಕು ಸಾಗಾಣಿಕೆಗಳು ಮಾಡ್ತಾರೆ. ಇನ್ನೂ ಒಂದು ಆಸ್ಪತ್ರೆ ವಿಚಾರದಲ್ಲಿಯೂ ಕೂಡ ಸಂಪೂರ್ಣವಾಗಿ ಇಲ್ಲಿ 200 ಕಿಲೋಮೀಟರ್ ಹೈದರಾಬಾದ್ ಆಗಿರುವುದರಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಇಲ್ಲೇ ಓಡಾಡುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಇನ್ನು ಪಕ್ಕದಲ್ಲಿನೇ ಏನು ಇಲ್ಲಿ ರಾಷ್ಟ್ರೀಯ 167 ಹೆದ್ದಾರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಮತ್ತೆ ತೆಲಂಗಾಣ ಮತ್ತು ಕರ್ನಾಟಕಕ್ಕೂ ಕೂಡ ಸಂಪರ್ಕ ಹೊಂದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವಾಹನಗಳು ದಿನನಿತ್ಯ ಓಡಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ಪರ್ಯಾಯ ವ್ಯವಸ್ಥೆ ಕೂಡ ಇಲ್ಲಿರುವಂಥ ಜಿಲ್ಲಾಡಳಿತ ಮಾಡಿಲ್ಲ ಅಂತ ಹೇಳ್ಬೋದು. ಇನ್ನೂ ಒಂದು ಕಡೆ ಪಕ್ಕದಲ್ಲಿನೇ ಹೊಸ ಬ್ರಿಡ್ಜ್ ಕೂಡ ನಿರ್ಮಾಣ ಆಗ್ತಾ ಇದೆ. ಕಳೆದ 5 ವರ್ಷಗಳಿಂದ ಕೂಡ ನಿರ್ಮಾಣ ಆಗ್ತಾ ಇರುವಂಥದ್ದು. ಆದರೆ ಕರೋನಾ ಸಮಯದಲ್ಲಿ ಇಲ್ಲಿರುವಂಥ ಏನೋ ಬ್ರಿಡ್ಜಿನ ಕಾಮಗಾರಿಯ ಕಾಂಟ್ರಾಕ್ಟರ್ ಏನೋ ಅವರು ಕರೋನಾ ಸಮಯದಲ್ಲಿ ಡೆತ್ ಆದಂಥ ಹಿನ್ನೆಲೆಯಲ್ಲಿ ಮತ್ತೆ ಬ್ರಿಡ್ಜು ಕಾಮಗಾರಿ ಸ್ಥಗಿತ ಆಗಿರುವಂಥದ್ದು. ಇನ್ನೂ ಒಂದು ಕಡೆ 5 ವರ್ಷ ಕಳೆದರೂ ಕೂಡ ಇಲ್ಲಿಯವರೆಗೆ ಬ್ರಿಡ್ಜ್ ಆಗದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಈ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನೂ ಒಂದು ಕಡೆ ಈ ಕೃಷ್ಣಾ ನದಿಯ ಏನೋ ಬಿಸಿಲು ಸಮಯದಲ್ಲಿ ಮಾತ್ರ, ಬೇಸಿಗೆಯಲ್ಲಿ ಸಮಯದಲ್ಲಿ ಮಾತ್ರ ಈ ಕಾಮಗಾರಿಯನ್ನು ಮಾಡಬೇಕು. ಯಾಕಂತಂದರೆ ಸಂಪೂರ್ಣವಾಗಿ ತುಂಬಿರುವಂಥ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಿರುವಂಥ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿಯೂ ಕೂಡ ಕಾಮಗಾರಿ ಮಾಡದೇ ಇರುವಂಥದ್ದು ಕೂಡ ಎದುರಾಗುತ್ತೆ. ಇದರಿಂದಾಗಿ ಕೇವಲ ಬಿಸಿಲ ಸಮಯದಲ್ಲಿ ಮಾತ್ರ, ಬೇಸಿಗೆ ಸಮಯದಲ್ಲಿ ಮಾತ್ರ ಇಲ್ಲಿ ಕಾಮಗಾರಿಗಳನ್ನು ಮಾಡಬೇಕಾಗುತ್ತೆ. ಈ ಬಾರಿ ಏನು ಜಿಲ್ಲಾಡಳಿತ ಜೂನ್ 10ರಿಂದ 45 ದಿನಗಳ ಕಾಲ ಒಂದು ಗಡುವನ್ನು ತೆಗೆದುಕೊಂಡಿರುವಂಥದ್ದು, ದಾರಿಯನ್ನು ಸ್ಥಗಿತ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಏನು 45 ದಿನಗಳಲ್ಲಿ ದುರಸ್ತಿ ಕಾರ್ಯವನ್ನು ಮುಂದಾಗ್ತಾರೆ. ಪರ್ಯಾಯ ವ್ಯವಸ್ಥೆಯಾಗಿ ಬೇರೆ ಮಾರ್ಗದಿಂದ ಬೇರೆ ತೆಲಂಗಾಣ ರಾಜ್ಯಕ್ಕೆ ಹೋಗುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಹಾಗಾಗಿಯೂ ಕೂಡ 45 ದಿನಗಳ ತೆಗೆದುಕೊಂಡಂಥ ಸಮಯದಲ್ಲಿ ಈ ದುರಸ್ತಿ ಕಾರ್ಯವನ್ನು ಒಂದು ಸುಸಜ್ಜಿತ ಮಾಡಿಕೊಡ್ತಾರಾ ಅಂತೇಳಿ ಕಾದು ನೋಡಬೇಕಾಗಿದೆ. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.